ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ DRDO ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಬಗ್ಗೆ ಇವತ್ತಿನ ಕ್ಲಾಸ್‌ನಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸೊ DRDO ಯಾವಾಗ ಸ್ಥಾಪನೆ ಆಯಿತು? ಅದರ ಕೇಂದ್ರ ಕಚೇರಿ ಎಲ್ಲಿದೆ? DRDOನ ಮುಖ್ಯ ಕಾರ್ಯಗಳೇನು? ಟಿಪ್ಪಣಿಗಳ ವಿಧಗಳು ಯಾವುವು? ಹಾಗೆ ಪ್ರಮುಖ DRDOಗೆ ಸಂಬಂಧಿಸಿದ ವ್ಯಕ್ತಿಗಳು ಯಾರು? ಈಗಾಗಲೇ ಭಾರತೀಯ ಸೇನೆಯಲ್ಲಿ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕ್ಷಿಪಣಿಗಳ ಹೆಸರುಗಳು ಯಾವುವು, ಅದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು PC ನೋಟಿಫಿಕೇಶನ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಸುಮಾರು 3,000ಕ್ಕೂ ಹೆಚ್ಚು ಹುದ್ದೆಗಳು ನಿಮಗಾಗಿ 2026ರಲ್ಲಿ ಕಾದು ಕುಳಿತಿದ್ದಾವೆ. ಸೊ 2026ರಲ್ಲಿ ಒಂದು ಜಾಬ್ ನಿಮ್ದು ಆಗಿರಬೇಕಾಗುತ್ತೆ. ಹಾಗಾದ್ರೆ ಬನ್ನಿ ಇವತ್ತಿನ ಕ್ಲಾಸ್ ನಲ್ಲಿ DRDOದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ DRDO ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರಿತಾ ಹೋಗ್ತೀವಿ. ಇದು ಯಾವಾಗ ಸ್ಥಾಪನೆ ಆಯ್ತು ಅಂತ ನೋಡ್ತಾ ಹೋಗೋಣ. ಇದು ಮೊಟ್ಟ ಮೊದಲ ಬಾರಿಗೆ 1958 ಜನವರಿ 1ರಂದು ಇದು ಜಾರಿಗೆ ಬರ್ತಾ ಹೋಗುತ್ತೆ. ಹಾಗಾದ್ರೆ ಇದರ ಮುಖ್ಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೂಡ ನೋಡ್ತಾ ಹೋಗೋಣ. ಕೇಂದ್ರ ಕಚೇರಿ ಎಲ್ಲಿದೆ? DRDOದ ಕೇಂದ್ರ ಕಚೇರಿ ಮುಖ್ಯವಾಗಿ ನವದೆಹಲಿಯಲ್ಲಿ ಕಾಣ್ತಾ ಹೋಗ್ತೀವಿ. ಇದರ ನಿರ್ವಹಣೆ ಯಾವ ಒಂದು ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯಾವ ಒಂದು ಸಚಿವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದರ ನಿರ್ವಹಣೆಯನ್ನ ನೋಡ್ತಾ ಹೋಗೋಣ. ಇದರ ನಿರ್ವಹಣೆಯನ್ನ ನೋಡ್ತಾ ಹೋದ್ರೆ ರಕ್ಷಣಾ ಸಚಿವಾಲಯಕ್ಕೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ರಕ್ಷಣಾ ಸಚಿವಾಲಯ. ಹಾಗಾದ್ರೆ ಈ ಒಂದು ರಕ್ಷಣಾ ಸಚಿವಾಲಯದ ಮುಖ್ಯಸ್ಥರು ಅಂದ್ರೆ ಸಚಿವರು ಯಾರಿದ್ದಾರೆ ಪ್ರಸ್ತುತ ಅಂತ ಅದು ಕೂಡ ಕರೆಂಟ್ ಅಫೇರ್ಸ್ ನಲ್ಲಿ ಇರ್ತಕ್ಕಂಥದ್ದು. ರಾಜನಾಥ್ ಸಿಂಗ್ ಅಂತ ಕರಿತಾ ಹೋಗ್ತೀವಿ. ರಾಜನಾಥ್ ಸಿಂಗ್ ರವರು ಪ್ರಸ್ತುತ ರಕ್ಷಣಾ ಸಚಿವಾಲಯದ ಸಚಿವರಾಗಿರ್ತಕ್ಕಂಥರು. ಹಾಗಾದ್ರೆ DRDOದ ಮುಖ್ಯಸ್ಥರು ಯಾರಿದ್ದಾರೆ? DRDOದ ಮುಖ್ಯಸ್ಥರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. DRDOದ ಮುಖ್ಯಸ್ಥರ ಬಗ್ಗೆ ಸಾಕಷ್ಟು ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಎಕ್ಸಾಮ್ಸ್ಗೆ ಕೇಳಿರ್ತಕ್ಕಂಥದ್ದು. ಪ್ರಸ್ತುತ DRDOದ ಮುಖ್ಯಸ್ಥರು ರಾಜೇಶ್ ಕುಮಾರ್ ಅವರು ಇರ್ತಕ್ಕಂಥದ್ದು. ರಾಜೇಶ್ ಕುಮಾರ್ ಸಿಂಗ್ ರವರು ಪ್ರಸ್ತುತ DRDOದ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ಇವರು ಬರುವುದಕ್ಕಿಂತ ಮುಂಚೆ ಯಾರು DRDOದ ಮುಖ್ಯಸ್ಥರಾಗಿದ್ರು ಅಂದ್ರೆ ಸಮೀರ್ ವಿ ಕಾಮತ್ ಅಂತಕ್ಕಂಥವ್ರು DRDOದ ಮುಖ್ಯಸ್ಥರಾಗಿದ್ರು. ಇವರ ತರುವಾಯ ಪ್ರಸ್ತುತ ರಾಜೇಶ್ ಕುಮಾರ್ ಸಿಂಗ್ ರವರು ಪ್ರಸ್ತುತ DRDOದ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸುಮಾರು 52 ಪ್ರಯೋಗಾಲಯಗಳು DRDOದ ಅಂಡರ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 52 ಪ್ರಯೋಗಾಲಯಗಳು DRDOದ ಕೆಳಭಾಗದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಸುಮಾರು 5,000ಕ್ಕೂ ಹೆಚ್ಚು ವಿಜ್ಞಾನಿಗಳು DRDOದ ಅಂಡರ್ ನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸುಮಾರು 30,000ಕ್ಕೂ ಹೆಚ್ಚು ವಿಜ್ಞಾನಿಗಳು ತಂತ್ರಜ್ಞರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ DRDO ಸಂಸ್ಥೆಯ ಅಂಡರ್ ನಲ್ಲಿ. ಹಾಗಾದ್ರೆ ಇದು DRDOದ ಸಂಪೂರ್ಣ ಪರಿಚಯ. ಆದ್ರೆ ಇನ್ನು DRDOದ ಕಾರ್ಯಗಳೇನು, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. DRDOದ ಕಾರ್ಯಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನ್ ಕಾರ್ಯವನ್ನ ನಿರ್ವಹಿಸುತ್ತೆ DRDO ಅಂತ ನೋಡ್ತಾ ಹೋದ್ರೆ ಭಾರತೀಯ ಸೇನೆಯ 3 ಪಡೆಗಳು ಮತ್ತು ಅರೆಸೇನಾ ಪಡೆಗಳಿಗೆ ಶಸ್ತ್ರಾಸ್ತ್ರವನ್ನ ಒದಗಿಸುವಂತಹ ಕಾರ್ಯ ಯಾವ್ದು ಮಾಡುತ್ತೆ? ಇದೇ DRDO ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಭಾರತೀಯ ಸೇನೆಗೆ ಇದು ತನ್ನ ಒಂದು ಶಸ್ತ್ರಾಸ್ತ್ರಗಳನ್ನ ರವಾನಿಸುವ ಮೂಲಕ ಕಾರ್ಯವನ್ನ ನಿರ್ವಹಿಸುತ್ತೆ. ಭಾರತೀಯ ಸೇನೆಗೆ ತನ್ನ ಸಹಾಯವನ್ನ ಮಾಡುತ್ತೆ DRDO ಅಂತಕ್ಕಂಥದ್ದು. ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅಂದ್ರೆ ವಿವಿಧ ಕ್ಷಿಪಣಿಗಳ ಸಂಶೋಧನೆಗಳ ಮೂಲಕ ಸಂಶೋಧನೆಯನ್ನ ಮಾಡಿ, ಅದರ ವಿನ್ಯಾಸವನ್ನ ಮಾಡಿ, ಕ್ಷಿಪಣಿಗಳಾಗಿರ್ಬೋದು, ಬಾಂಬ್ಗಳಾಗಿರ್ಬೋದು, ಅವುಗಳ ಒಂದು ಸಂಶೋಧನೆಯನ್ನ ಮಾಡಿ, ವಿನ್ಯಾಸವನ್ನ ಮಾಡಿ, ಅಭಿವೃದ್ಧಿಯನ್ನ ಮಾಡಿ, ಹಾಗೆ ನೋಡಿ ಅಭಿವೃದ್ಧಿಯನ್ನ ಮಾಡಿ, ಪರೀಕ್ಷೆಯನ್ನ ಮಾಡಿ ಲಾಸ್ಟ್ಗೆ ಭಾರತೀಯ ಸೇನೆಗೆ ನಿಯೋಜನೆಯನ್ನ ಮಾಡುತ್ತೆ ಅಂತಕ್ಕಂಥ. ಸೊ ಭಾರತೀಯ ಸೇನೆಗೆ ಒಂದು ಕ್ಷಿಪಣಿಯನ್ನ ಕೊಡುತ್ತೆ ಅಂದ್ರೆ DRDO
ಫಸ್ಟ್ ಅದನ್ನ ಸಂಶೋಧನೆಯನ್ನ ಮಾಡುತ್ತೆ. ಅದರ ವಿನ್ಯಾಸ ಯಾವ ರೀತಿಯಾಗಿ ಇರಬೇಕು, ಅದು ನಮ್ಮ ಒಂದು ಭಾರತ ದೇಶಕ್ಕೆ ಯಾವ ರೀತಿಯಾಗಿ ಅದು ಸಹಾಯ ಆಗುತ್ತೆ ಅಂತಕ್ಕಂಥದ್ದು ಮುಂದಾಲೋಚನೆಯನ್ನ ಮಾಡಿ ಅದನ್ನ ಡೆವಲಪ್ ಮಾಡಿ ಅದರ ಒಂದು ಪರೀಕ್ಷೆಯನ್ನ ಟೆಸ್ಟ್ ಅನ್ನ ನಡೆಸಿ ಎಲ್ಲಿ ನಡೆಸ್ತಾರೆ ಟೆಸ್ಟ್ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ನಡೆಸ್ತಾ ಹೋಗ್ತಾರೆ, DRDOದ ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗೋಣ. DRDOದ ಪರೀಕ್ಷಾ ಕೇಂದ್ರ, DRDOದ ಪರೀಕ್ಷಾ ಕೇಂದ್ರ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪರೀಕ್ಷಾ ಕೇಂದ್ರ ಎಲ್ಲಿದೆ, DRDOದ ಪರೀಕ್ಷಾ ಕೇಂದ್ರ ಅಂತ ನೋಡ್ತಾ ಹೋದ್ರೆ ಒಡಿಶಾದ ಬಾಲ್ಸೋರ್ ಜಿಲ್ಲೆ, ಒಡಿಶಾದ ಬಾಲ್ಸೋರ್ ಜಿಲ್ಲೆ, ಬಾಲ್ಸೋರ್ ಜಿಲ್ಲೆ ಈ ಒಂದು ಜಿಲ್ಲೆಯ ಚಾಂಡೀಪುರ ಬಳಿಯಲ್ಲಿ ಇರ್ತಕ್ಕಂಥ ವಿಲ್ಲರ್ ದ್ವೀಪ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ವಿಲ್ಲರ್ ದ್ವೀಪ ಅಂತಕ್ಕಂಥದ್ದು, ವಿಲ್ಲರ್ ದ್ವೀಪ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ಒಂದು ದ್ವೀಪದಲ್ಲಿ DRDO ತನ್ನ ಕ್ಷಿಪಣಿಗಳನ್ನ ಪರೀಕ್ಷೆಯನ್ನ ನಡೆಸ್ತಾ ಹೋಗುತ್ತೆ. ಪ್ರತಿ ಬಾರಿ ಕೂಡ ಏನೇ ಒಂದು ಭಾರತೀಯ ಸೇನೆಗೆ ತನ್ನ ಕ್ಷಿಪಣಿಯನ್ನ ರವಾನೆ ಮಾಡುತ್ತೆ ಅಂದ್ರೆ ಮೊದಲ ಬಾರಿ ಅಲ್ಲಿ ಒಡಿಶಾದ ಬಾಲ್ಸೋರ್ ಜಿಲ್ಲೆಯ ಚಾಂಡೀಪುರದ ಬಳಿ ವಿಲ್ಲರ್ ದ್ವೀಪ, ಅದರಲ್ಲೂ ವಿಲ್ಲರ್ ದ್ವೀಪದ ಬಳಿ ಒಂದು ಪರೀಕ್ಷೆಯನ್ನ ನಡೆಸಿ ನೆಕ್ಸ್ಟ್ ಅದನ್ನ ಭಾರತೀಯ ಸೇನೆಗೆ ರವಾನೆಯನ್ನ ಮಾಡುತ್ತೆ. ಈ ಒಂದು ಸ್ಥಳಕ್ಕೆ, ವಿಲ್ಲರ್ ದ್ವೀಪ ಸ್ಥಳಕ್ಕೆ 2015 ಸೆಪ್ಟೆಂಬರ್ 4ರಂದು ಇದಕ್ಕೆ ಒಂದು ನಾಮಕರಣವನ್ನ ಮಾಡ್ತಾರೆ. ಏನಂತ ನಾಮಕರಣ ಮಾಡ್ತಾರೆ ಅಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ದ್ವೀಪ ಅಂತ ನಾಮಕರಣವನ್ನ ಮಾಡ್ತಾ ಹೋಗ್ತಾರೆ ಈ ಒಂದು DRDO ಪರೀಕ್ಷಾ ಕೇಂದ್ರಕ್ಕೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. DRDOದ ಒಂದು ಕ್ಷಿಪಣಿಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. DRDOದ ಪ್ರಮುಖ ಕ್ಷಿಪಣಿಗಳು ಕೂಡ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಗೆ, ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಕ್ಷಿಪಣಿಗಳು. ಮಿಸೈಲ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಮಿಸೈಲ್ಸ್ ಗಳನ್ನ ನಾವು ಮೂರು ಭಾಗಗಳಾಗಿ ಮಾಡ್ತಾ ಹೋಗ್ತೀವಿ. ಮಿಸೈಲ್ಸ್ ಗಳನ್ನ ಯಾವ ಒಂದು ಮೂರು ಭಾಗಗಳನ್ನ ನಾವು ಗುರುಸ್ತಾ ಹೋಗ್ತೀವಿ ಅಂದ್ರೆ ಭೂಮಿಯಿಂದ ಭೂಮಿಗೆ, ಭೂಮಿಯಿಂದ ಆಕಾಶಕ್ಕೆ, ಮತ್ತೆ ಆಕಾಶದಿಂದ ಆಕಾಶಕ್ಕೆ ಈ ರೀತಿಯಾಗಿ ಮೂರು ಭಾಗಗಳಾಗಿ ಕ್ಷಿಪಣಿಗಳನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಭೂಮಿಯಿಂದ ಭೂಮಿಗೆ ಒಂದು ಕ್ಷಿಪಣಿಗಳನ್ನ ಉಡಾಯಿಸಬಲ್ಲ ಕ್ಷಿಪಣಿಗಳು ಯಾವುವು ಅಂತ ನಾವು ನೋಡ್ತಾ ಹೋದ್ರೆ ಫಾರ್ ಎಕ್ಸಾಂಪಲ್ ಆಗಿ ನೋಡ್ತಾ ಹೋದ್ರೆ ಪೃಥ್ವಿ ಆಗಿರ್ಬೋದು, ಹಾಗೆ ಬ್ರಹ್ಮೋಸ್ ಆಗಿರ್ಬೋದು, ಹಾಗೆ ನೋಡಿ ಅಗ್ನಿ ಕ್ಷಿಪಣಿಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಗ್ನಿ ಕ್ಷಿಪಣಿಗಳು ಹಾಗಾದ್ರೆ ಭೂಮಿಯಿಂದ ಆಕಾಶಕ್ಕೆ ಉಡಾಯಿಸಬಲ್ಲ ಪ್ರಮುಖ ಕ್ಷಿಪಣಿಗಳು ಸರ್ಫೇಸ್ ಟು ಏಸ್ ಅಂತ ಕರಿತಾ ಹೋಗ್ತೀವಿ. ಭೂಮಿಯಿಂದ ಭೂಮಿಗೆ ಅಂದ್ರೆ ಸರ್ಫೇಸ್ ಟು ಏರ್ ಅಂತ ಕರಿತಾ ಹೋಗ್ತೀವಿ. ಹಾಗೆ ಏರ್ ಟು ಏರ್ ಅಂತ ಕರಿತಾ ಹೋಗ್ತೀವಿ. ಸರ್ಫೇಸ್ ಟು ಏರ್ ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ ಉಡಾಯಿಸಬಲ್ಲ ಪ್ರಮುಖ ಕ್ಷಿಪಣಿಗಳನ್ನ ನಾವು ನೋಡ್ತಾ ಹೋದ್ರೆ ಫಾರ್ ಎಕ್ಸಾಂಪಲ್ ಆಗಿ ತ್ರಿಶೂಲ್ ಆಗಿರ್ಬೋದು, ಹಾಗೆಯೇ ಆಕಾಶ್ ಅಂತಕ್ಕಂಥ ಕ್ಷಿಪಣಿ, ಬರಾಕ್ ಅಂತಕ್ಕಂಥ ಕ್ಷಿಪಣಿ. ನೋಡಿ ಬರಾಕ್ ಅಂತಕ್ಕಂಥ ಒಂದು ಕ್ಷಿಪಣಿಯ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಭೂಮಿಯಿಂದ ಆಕಾಶಕ್ಕೆ ಜಿಗಿಯುವ ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿ ಹೊಂದಿರತಕ್ಕಂಥದ್ದು ಬರಾಕ್ ಅಂತಕ್ಕಂಥದ್ದು. ಇದು ಭಾರತ ಮತ್ತು ಇಸ್ರೇಲ್ ಜಂಟಿ ನಿರ್ಮಿತವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರತಿಯೊಂದು ಕ್ಷಿಪಣಿಯ ಇಂಪಾರ್ಟೆನ್ಸ್ ಅನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಎಕ್ಸಾಂಪಲ್ ಅನ್ನ ಅಷ್ಟೇ ನೋಡಿ. ಭೂಮಿಯಿಂದ ಭೂಮಿಗೆ ಯಾವ ಒಂದು ಕ್ಷಿಪಣಿಗಳನ್ನ ಉಡಾವಣೆಯನ್ನ ಮಾಡ್ತೀವಿ. ಈಗಾಗಲೇ ಇವು ಭಾರತೀಯ ಸೇನೆಯಲ್ಲಿ ಇರ್ತಕ್ಕಂಥದ್ದು. ಹಾಗೆ ನೋಡಿ ಆಕಾಶದಿಂದ ಆಕಾಶಕ್ಕೆ ಇರ್ತಕ್ಕಂಥ ಕ್ಷಿಪಣಿಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಆಕಾಶದಿಂದ ಆಕಾಶಕ್ಕೆ ಇರ್ತಕ್ಕಂಥದ್ದು ಈಗ ಅಸ್ತ್ರ ಅಂತಕ್ಕಂಥದ್ದು, ಹಾಗೆ ಬ್ರಹ್ಮೋಸ್ ಅಂತಕ್ಕಂಥದ್ದು. ಇದು ಸುಖೋಯ್ ಯುದ್ಧ ವಿಮಾನದ ಮೂಲಕ ಮೇಲಕ್ಕೆ ಎತ್ತುಕೊಂಡು ಹೋಗಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಉಡಾಯಿಸ್ತೀವಿ. ಹೀಗಾಗಿ ಇದನ್ನ ಆಕಾಶದಿಂದ ಆಕಾಶಕ್ಕೂ ಕೂಡ ತೆಗೆದುಕೊಳ್ತಾ ಹೋಗ್ತೀವಿ, ಭೂಮಿಯಿಂದ ಭೂಮಿಗೂ ಕೂಡ ತೆಗೆದುಕೊಳ್ತಾ ಹೋಗ್ತೀವಿ ಬ್ರಹ್ಮೋಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗಾಗಲೇ ನಮ್ಮ ಭಾರತೀಯ ಸೇನೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಕ್ಷಿಪಣಿಗಳು, ಭಾರತೀಯ ಸೇನೆಯಲ್ಲಿ ಇರ್ತಕ್ಕಂಥ ಪ್ರಮುಖ
ಕ್ಷಿಪಣಿಗಳನ್ನ ನಾವು ನೋಡ್ತಾ ಹೋಗೋಣ. ಪ್ರಮುಖ ಕ್ಷಿಪಣಿಗಳು ಮಿಸೈಲ್ಸ್ ಗಳನ್ನ ನೋಡ್ತಾ ಹೋಗೋಣ. ಈಗಾಗಲೇ ಆಲ್ರೆಡಿ ಇರ್ತಕ್ಕಂತ ಕ್ಷಿಪಣಿಗಳು ಇವು. ಮೊದಲನೇದಾಗಿ ಶೌರ್ಯ ಕ್ಷಿಪಣಿ. ಶೌರ್ಯ ಕ್ಷಿಪಣಿ ಅಂತಕ್ಕಂಥದ್ದು. ಇದರ ಒಂದು ವಿಶೇಷತೆಯನ್ನ ನಾವು ನೋಡ್ತಾ ಹೋದ್ರೆ ಇದು ದೇಶೀಯ ನಿರ್ಮಿತವಾಗಿರ್ತಕ್ಕಂಥದ್ದು. ಭೂಮಿಯಿಂದ ಭೂಮಿಗೆ ಜಿಗಿಯುವ ಏಕೈಕ ಹೈಪರ್ಸಾನಿಕ್ ಕ್ಷಿಪಣಿ ಆಗಿರ್ತಕ್ಕಂಥದ್ದು. ಇದರ ವ್ಯಾಪ್ತಿಯನ್ನ ನಾವು ನೋಡ್ತಾ ಹೋದ್ರೆ 700 ಕಿಲೋಮೀಟರ್, 700ರಿಂದ 1900 ಕಿಲೋಮೀಟರ್ ವರೆಗೆ ಇದು ವಿಸ್ತಾರವನ್ನ ಹೊಂದಿರತಕ್ಕಂಥದ್ದು. ಇನ್ನು ಎರಡನೇದಾಗಿ ನಿರ್ಭಯ ಕ್ಷಿಪಣಿ. ನಿರ್ಭಯ ಕ್ಷಿಪಣಿ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಪರ್ಪಸ್ಗೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ಭಯ ಕ್ಷಿಪಣಿಯನ್ನ ನಾವು ನೋಡ್ತಾ ಹೋದ್ರೆ ಇದು ಕೂಡ ದೇಶೀಯ ನಿರ್ಮಿತವಾಗಿರ್ತಕ್ಕಂಥದ್ದು. ಹಾಗೆ ಇದರ ವ್ಯಾಪ್ತಿಯನ್ನ ನಾವು ನೋಡ್ತಾ ಹೋದ್ರೆ ಸುಮಾರು 1500 ಕಿಲೋಮೀಟರ್ ಇದರ ವ್ಯಾಪ್ತಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೊಂದು ಸಾಗರಿಕ ಕ್ಷಿಪಣಿ. ಸಾಗರಿಕ ಕ್ಷಿಪಣಿ ಸಾಗರಿಕ ಕ್ಷಿಪಣಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಒಂದು INS ಅರಿಯನ್ ಸಬ್ಮೆರಿನ್ ಮೂಲಕ ಇದನ್ನ ಉಡಾಯಿಸ್ತಾರೆ ಸಾಗರಿಕ ಕ್ಷಿಪಣಿಯನ್ನ. ನೆಕ್ಸ್ಟ್ ನೋಡ್ತಾ ಹೋಗೋಣ ಪ್ರಹರ್ ಕ್ಷಿಪಣಿಗಳು. ಪ್ರಹರ್ ಅಂತಕ್ಕಂಥದ್ದು ಪ್ರಹರ್ ಕ್ಷಿಪಣಿ. ಪ್ರಹರ್ ಕ್ಷಿಪಣಿ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಪ್ರಹರ್ ಕ್ಷಿಪಣಿಯ ವ್ಯಾಪ್ತಿಯನ್ನ ನಾವು ನೋಡ್ತಾ ಹೋದ್ರೆ ಇದು 150 ಕಿಲೋಮೀಟರ್ ನಿಂದ ಹಿಡಿದು 200 ಕಿಲೋಮೀಟರ್ 150ರಿಂದ 200 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥದ್ದು. ಸಾಗರಿಕ ಕ್ಷಿಪಣಿಯನ್ನ ನಾವು ನೋಡ್ತಾ ಹೋದ್ರೆ 750 ಕಿಲೋಮೀಟರ್ ಇದು ವ್ಯಾಪ್ತಿಯನ್ನ ಹೊಂದಿರತಕ್ಕಂಥದ್ದು. ಸೊ ಭಾರತದಿಂದ ಏನಾದರೂ ಉಡಾಯಿಸಿದ್ರೆ ಸುಮಾರು 700 ಕಿಲೋಮೀಟರ್ ಆಚೆಗೆ ಹೋಗಿ ಈ ಒಂದು ಕ್ಷಿಪಣಿಗಳು ಬ್ಲಾಸ್ಟ್ ಆಗ್ತವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬ್ರಹ್ಮೋಸ್ ಕ್ಷಿಪಣಿ. ಈಗ ತಾನೇ ಹೇಳಿದೆ ಬ್ರಹ್ಮೋಸ್ ಕ್ಷಿಪಣಿ ಭೂಮಿಯಿಂದ ಭೂಮಿಗೆ ಉಡಾಯಿಸಬಲ್ಲ ಪ್ರಮುಖ ಕ್ಷಿಪಣಿ. ಮತ್ತೆ ಆಕಾಶದಿಂದ ಆಕಾಶಕ್ಕೆ ಉಡಾಯಿಸಬಲ್ಲ ಕ್ಷಿಪಣಿ ಯಾವುದು ಅಂದ್ರೆ ಈ ಬ್ರಹ್ಮೋಸ್ ಕ್ಷಿಪಣಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಇನ್ನು ಕೊನೆಯದಾಗಿ ಇರ್ತಕ್ಕಂಥ ಒಂದು ಕ್ಷಿಪಣಿ ಬರಾಕ್ ಕ್ಷಿಪಣಿ ಅಂತಕ್ಕಂಥದ್ದು. ಬರಾಕ್ ಕ್ಷಿಪಣಿ ಅಂತಕ್ಕಂಥದ್ದು ಗೊತ್ತಿರಬೇಕಾಗುತ್ತೆ. ಇಲ್ಲಿ ನೋಡಿ ಬ್ರಹ್ಮೋಸ್ ಕ್ಷಿಪಣಿಯ ವಿಶೇಷತೆಯನ್ನ ನಾವು ನೋಡ್ತಾ ಹೋದ್ರೆ ಇದು ಭಾರತ ಮತ್ತು ರಷ್ಯಾ ರಾಷ್ಟ್ರದ ಜಂಟಿ ಯೋಜನೆ ಆಗಿರ್ತಕ್ಕಂಥದ್ದು ಬ್ರಹ್ಮೋಸ್ ಕ್ಷಿಪಣಿ. ಭಾರತ ಮತ್ತು ರಷ್ಯಾ ರಾಷ್ಟ್ರಗಳು ಎರಡೂ ಕೂಡ ಸೇರಿಕೊಂಡು ಒಂದು ಡೆವಲಪ್ ಮಾಡಿರ್ತಕ್ಕಂಥ ಕ್ಷಿಪಣಿ ಯಾವುದು ಅಂದ್ರೆ ಬ್ರಹ್ಮೋಸ್ ಕ್ಷಿಪಣಿ. ಬರಾಕ್ ಕ್ಷಿಪಣಿಯ ವಿಶೇಷತೆಯನ್ನ ನಾವು ನೋಡ್ತಾ ಹೋದ್ರೆ ಬರಾಕ್ ಕ್ಷಿಪಣಿ ಕೂಡ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಭಾರತ ಮತ್ತು ಇಸ್ರೇಲ್ ರಾಷ್ಟ್ರ ಈ ಎರಡೂ ರಾಷ್ಟ್ರಗಳು ಜಂಟಿಯಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕ್ಷಿಪಣಿಯೇ ಈ ಬರಾಕ್ ಕ್ಷಿಪಣಿ ಅಂತಕ್ಕಂಥದ್ದು. ಇನ್ನು DRDOಗೆ ಸಂಬಂಧಿಸಿದ ವ್ಯಕ್ತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಪೃಥ್ವಿ ಮತ್ತು ಅಗ್ನಿ ಕ್ಷಿಪಣಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪೃಥ್ವಿಯಲ್ಲಿ ಪೃಥ್ವಿ 1, ಪೃಥ್ವಿ 2, ಪೃಥ್ವಿ 3 ಈ ಒಂದು ಕ್ಷಿಪಣಿಗಳನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಈಗಾಗಲೇ ಅಗ್ನಿ 1, ಅಗ್ನಿ ಪ್ರೈಮ್ 1, ಅಗ್ನಿ ಪ್ರೈಮ್ 2, ಅಗ್ನಿ ಪ್ರೈಮ್ 3, ಅಗ್ನಿ ಪ್ರೈಮ್ 4, ಅಗ್ನಿ ಪ್ರೈಮ್ 5, ಅಗ್ನಿ 6 ಅಂತಕ್ಕಂಥ ಒಂದು ಕ್ಷಿಪಣಿಗಳನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು DRDOದಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಎರಡು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಗೆ. ಇನ್ನು ಕೊನೆಯದಾಗಿ ನಾವು DRDOಗೆ ಸಂಬಂಧಿಸಿದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. DRDOಗೆ ಸಂಬಂಧಿಸಿದ ಪ್ರಮುಖ ವ್ಯಕ್ತಿಗಳ ವಿಶೇಷತೆಯನ್ನ ನಾವು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಗೆ. ಭಾರತದ ಕ್ಷಿಪಣಿಯ ಮನುಷ್ಯ ಎಂದು ನಾವು ಯಾರನ್ನ ಕರಿತೀವಿ? ಭಾರತೀಯ ಕ್ಷಿಪಣಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾ ಹೋಗ್ತೀವಿ. ಕ್ಷಿಪಣಿ ಮನುಷ್ಯ ಅಂತ ಯಾರನ್ನ ಕರಿತಾ ಹೋಗ್ತೀವಿ ಅಂದ್ರೆ ನಾವು APJ ಅಬ್ದುಲ್ ಕಲಾಂ ರವರನ್ನ ಕರಿತಾ ಹೋಗ್ತೀವಿ. APJ ಅಬ್ದುಲ್ ಕಲಾಂ. ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಭಾರತದ ಕ್ಷಿಪಣಿ ಮಹಿಳೆ ಯಾರು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅನ್ಕೋತೀನಿ. ಟೆಸ್ಸಿ ಥಾಮಸ್ ಅಂತಕ್ಕಂಥವ್ರು. ಇವರು ಭಾರತದ ಕ್ಷಿಪಣಿ ಮಹಿಳೆ ಅಂತ ಕರಿತಾ ಹೋಗ್ತೀವಿ. ಇನ್ನು ಭವಿಷ್ಯದ ಕ್ಷಿಪಣಿಯ ಮನುಷ್ಯ ಫ್ಯೂಚರ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾ ಹೋಗ್ತೀವಿ. ಭವಿಷ್ಯದ ಕ್ಷಿಪಣಿ ಮನುಷ್ಯ
ಕ್ಷಿಪಣಿ ಮನುಷ್ಯ ಅಂತಾನೆ ಕರಿತಾ ಹೋಗ್ತೀವಿ. ಯಾರನ್ನ ಕರಿತಾ ಹೋಗ್ತೀವಿ? ಜಿ ಸತೀಶ್ ರೆಡ್ಡಿ. ಜಿ ಸತೀಶ್ ರೆಡ್ಡಿರವರನ್ನ ನಾವು ಕರಿತಾ ಹೋಗ್ತೀವಿ. ಇನ್ನು ಕೊನೆಯದಾಗಿ ಭಾರತದಲ್ಲಿ ಅಗ್ನಿ ಮನುಷ್ಯ, ಅಗ್ನಿ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾ ಹೋಗ್ತೀವಿ. ನೋಡಿ, ಕ್ಷಿಪಣಿ ಮನುಷ್ಯ ಬೇರೆ, ಅಗ್ನಿ ಮನುಷ್ಯ ಬೇರೆ. ಅಗ್ನಿ ಮನುಷ್ಯ ಅಂತ ಕರಿತಾ ಹೋಗ್ತೀವಿ. ಅಗ್ನಿ ಮನುಷ್ಯ ಇದು ಕೂಡ ಎಕ್ಸಾಮ್ ಪರ್ಪಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಅವಿನಾಶ್ ಚಾಂದರ್, ಅವಿನಾಶ್ ಚಂದರ್ ಅವರನ್ನ ಕರಿತಾ ಹೋಗ್ತೀವಿ ನಾವು ಅಗ್ನಿ ಮನುಷ್ಯ ಅಂತ ಕರಿತಾ ಹೋಗ್ತೀವಿ. ಇನ್ನು ಭಾರತದ ಪೃಥ್ವಿ ಕ್ಷಿಪಣಿಯ ರೂವಾರಿ ಅಂತ ಕರಿತಾ ಹೋಗ್ತೀವಿ ವಿ.ಕೆ. ಸರಸ್ವತ್. ಅದು ಎಕ್ಸಾಮ್ ಪರ್ಪಸ್ಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಈ ನಾಲ್ಕು ಪಾಯಿಂಟ್ಸ್ಗಳು ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಇನ್ನು ಇಸ್ರೋ ಸಂಸ್ಥೆಯ ಬಗ್ಗೆ ಸ್ಪೆಷಲ್ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಹೋಗ್ತೀನಿ. ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನೇನ ತಿಳ್ಕೊಂಡ್ವಿ ಅಂದ್ರೆ, DRDO ಯಾವಾಗ ಸ್ಥಾಪನೆ ಆಯಿತು, ಇದರ ಮುಖ್ಯ ಕೇಂದ್ರ ಕಚೇರಿ ಎಲ್ಲಿದೆ, ಇದರ ನಿರ್ವಹಣೆಯ ಒಂದು ಸಚಿವಾಲಯ ಯಾವುದು, ಪ್ರಸ್ತುತ DRDOದ ಮುಖ್ಯಸ್ಥರು ಯಾರು, DRDOದ ಕಾರ್ಯಗಳೇನು, DRDOದ ಪರೀಕ್ಷಾ ಕೇಂದ್ರ ಎಲ್ಲಿದೆ, ಆ ಒಂದು ದ್ವೀಪಕ್ಕೆ ಏನಂತ ಕರಿತಾ ಹೋಗ್ತಾರೆ, ಹಾಗೆಯೇ ಭಾರತೀಯ ಸೇನೆಗೆ ಈಗಾಗಲೇ ಇರ್ತಕ್ಕಂಥ ಪ್ರಮುಖ ಕ್ಷಿಪಣಿಗಳು ಯಾವುವು, ಕ್ಷಿಪಣಿ ಪೃಥ್ವಿ ಹಾಗೂ ಅಗ್ನಿಯ ಕ್ಷಿಪಣಿಯ ವಿಧಗಳು ಯಾವುವು ಅಂತ ನೋಡ್ತಾ ಹೋದ್ವಿ. ಹೀಗೆ DRDOಗೆ ಸಂಬಂಧಿಸಿದ ವ್ಯಕ್ತಿಗಳ ವಿಶೇಷತೆಗಳ ಬಗ್ಗೆ ಕೂಡ ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋದ್ವಿ. ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗೋದನ್ನ ಮರಿಬೇಡಿ. ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.